ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದ್ರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ವಿಚಾರ. ಈಗ ಗ್ರೇಟ್ ಐಡಿಯಾವನ್ನ ಉಪಯೋಗ ಮಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ರ ಹಾಗಾದ್ರೆ ಜಿಬಿಎ ನೆಪ ಹೇಳ್ತಿದ್ದಾರಾ ಕೆಪಿಸಿಸಿ ಅಧ್ಯಕ್ಷ? ಏನಿದು ಪಟ್ಟದಾಟಕ್ಕೆ ಗ್ರೇಟರ್ ಬೆಂಗಳೂರು ಎಂಟ್ರಿನ ಕೊಟ್ಟಿರೋದೀಗ? ಯಾಕೆ ಜಿಬಿಎ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಟ್ರು? ಡಿ ಕೆ ಮೆಗಾ ಪ್ಲಾನ್ ಏನು? ಆ ಗ್ರೇಟ್ ಐಡಿಯಾ ಯಾವುದು? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಗ್ರೇಟರ್ ಐಡಿಯಾ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಪೂರೈಸಿರುವಂತಹ ಡಿ ಕೆ ಶಿವಕುಮಾರ್ ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಇದರ ಜೊತೆಗೆ ನೂತನ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಪದಗ್ರಹಣ ಮಾಡ್ತಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಗ್ರೇಟ್ ಐಡಿಯಾವನ್ನ ಪ್ರಯೋಗ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಪಟ್ಟದಾಟಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಅಡ್ಡ ತಂದಿದ್ದಾರೆ. ಈಗ ಯಾಕೆ ಅಂತ ಅಂದ್ರೆ ಚುನಾವಣೆ ಆಗುತ್ತೆ, ಜಿಬಿಎ ಚುನಾವಣೆ. ಈ 5 ಪಾಲಿಕೆಗಳಿಗೂ ಕೂಡ ಚುನಾವಣೆ ಇದೆ, ಹಾಗಾಗಿ ನಾವೆಲ್ಲ ತಯಾರಿ ಮಾಡಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಮಹಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಹೆಂಗೆ? ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಿಗೂ ಕೂಡ ಚುನಾವಣೆ ನಡೆಯೋದು ಖಚಿತ, ಮಿಸ್ ಇಲ್ಲ ಈ ಬಾರಿ. ನಾನಂತೂ ಜಿಬಿಎ ಪಾಲಿಕೆಗಳ ಚುನಾವಣೆ ಮಾಡೇ ಮಾಡ್ತೀನಿ, ಅಂದ್ರೆ ಅಧ್ಯಕ್ಷನಾಗಿ ನಾನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥ ಸಂದೇಶನ ಇದು, ಕೌಂಟರ್ರ ಇದು. ನಾನು ಮಾಡೇ ಮಾಡ್ತೀನಿ ಅಂತ ಯಾಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು? ಜಿಬಿಎ ಚುನಾವಣೆಗೆ ಎಲ್ಲರೂ ಕೂಡ ತಯಾರು ಮಾಡ್ಕೊಳ್ಳಿ, ಆಕಾಂಕ್ಷಿಗಳೆಲ್ಲ ರೆಡಿ ಮಾಡ್ಕೊಳ್ಳಿ, ಯಾರ್ಯಾರಿದ್ರೆ ಆಕಾಂಕ್ಷಿಗಳೆಲ್ಲರೂ ಕೂಡ ಸಜ್ಜಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ, ನಾನು ಚುನಾವಣೆನ ಮಾಡೇ ಮಾಡ್ತೀನಿ ನಾನು ಅಂತ ಡಿ ಕೆ ಈಗಾಗಲೇ ಕೂಡ ಕಾಂಗ್ರೆಸ್ನಲ್ಲಿರುವಂಥ ಆಕಾಂಕ್ಷಿಗಳಿಗೆ ಜಿಬಿಎ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ 5 ಪಾಲಿಕೆಗಳಲ್ಲೂ ಕೂಡ ಚುನಾವಣೆ ನಡೆಯುತ್ತೆ, ನನ್ನ ಅಧ್ಯಕ್ಷತೆಯಲ್ಲೇ ಆಗುತ್ತೆ ಅಂತ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿದು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತಲ್ಲ, ಅದಕ್ಕೆ ಕೆಳಗಿಳಿಬಾರ್ದು, ಕೆಳಗಿಳಿಸಬಾರ್ದು, ಕೆಳಗಿಳಿಯೋದು ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜಿಬಿಎ ನೆಪವನ್ನ ಹೇಳ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್. ಈಗಾಗಲೇ 6 ವರ್ಷ ಪೂರೈಸಿದ್ರು. ಇದಾದ ನಂತರ ಬದಲಾಗಬೇಕಾಗಿತ್ತು, 5 ವರ್ಷಕ್ಕೆ ಬದಲಾಗಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂದುವರ್ಕೊಂಡು ಬಂದಂತ ಡಿ ಕೆ ಶಿವಕುಮಾರ್ ಈಗ ವಿಚಾರಕ್ಕೆ ಒಂದು ಜಿಬಿಎ ಎಲೆಕ್ಷನ್ ಇದೆ, ಇನ್ನೊಂದು ಕಡೆ ಉಪಚುನಾವಣೆ ಇದೆ. ಏಪ್ರಿಲ್ 9ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಜಿಬಿಎ ನೆಪವನ್ನ ಹೇಳ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವರು, ಯಾಕಂದ್ರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಚರ್ಚೆಗಳು ನಡೀತಾ ಇತ್ತಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಈಗಾಗಲೇ ಕೂಡ ಬಣದವರು ಖುಷಿಯಾಗಿದ್ರು. ಆ ಬಣಕ್ಕೆ ಕೌಂಟರ್ ಕೊಡಬೇಕು, ಇದರ ಜೊತೆಗೆ ನನ್ನ ಅಧ್ಯಕ್ಷತೆಯಲ್ಲೇ ನಡಿಬೇಕು ಅನ್ನೋದು ಕೂಡ ಇದೆಯಲ್ಲ. ಚುನಾವಣೆ ನಡೆಸುತ್ತೆ, ನಾನು ನಡೆಸ್ತೀನಿ, ತಯಾರು ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ಬಣದವ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈಗ ಜಿಬಿಎ ಲೆಕ್ಕಾಚಾರದಲ್ಲಿ ಗ್ರೇಟರ್ ಐಡಿಯಾವನ್ನ ಪ್ರಯೋಗ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಇದರಿಂದ ಏನಾಗಬಹುದು ಲೆಕ್ಕಾಚಾರ, ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ಗ್ರೇಟರ್ ಐಡಿಯಾ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.